ನನ್ನನ್ನ ಬಂಡೆ 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 ಅಂತ ಹೇಳ್ತಾರೆ. ಬಂಡೆ ಅಂದ್ರೇನು? ಬಂಡೆ ಸುಮ್ಮನೆ ಬಂದು ಬಿಡುತ್ತಾ? ಬಂಡೆ ಪ್ರಕೃತಿ, ಅದು ಕಡಿದ್ರೆ ಆಕೃತಿ, ಪೂಜಿಸಿದ್ರೆ ನೋಡಿ ಸಂಸ್ಕೃತಿ ಪ್ರಾಸ. ಬಂಡೆ ಅಂದ್ರೇನು? ಬಂಡೆ ಸುಮ್ಮನೆ ಬಂದು ಬಿಡುತ್ತಾ? ಬಂಡೆ ಅಂದ್ಬಿಟ್ರೆ ಆಗೋಗುತ್ತಾ? ನೋಡಿ, ಬಂಡೆ ಅಂದ್ರೆ ಅದು ಪ್ರಕೃತಿ, ಕಡಿದ್ರೆ ಏನಾಗುತ್ತೆ? ಆಕೃತಿ ಆಗುತ್ತೆ, ಪೂಜೆ ಮಾಡಿದ್ರೆ ಸಂಸ್ಕೃತಿ. ಅದು ಬಂಡೆಗೆ ಕಲ್ಲೇಟು ಹೊಡಿತಿರ್ಬೇಕು ಅಲ್ವಾ? ಒಂದು ರೂಪವನ್ನ ತಾಳುತ್ತೆ. ಹೀಗಂತ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟರು. ಬಂಡೆ ಬಂಡೆ ಅಂತ ಹೇಳಿ ನನ್ನನ್ನು ಕರೀತಾರೆ, ಸೊ ಬಂಡೆಗೆ ಅವಾಗ ಹೊಡಿತಾ ಇರಬೇಕು, ಅವಾಗ ಏನಾಗುತ್ತೆ? ಒಂದು ರೂಪ ತಾಳುತ್ತೆ. ಕೂಡ ಮನುಷ್ಯನಲ್ಲಿ ಇದ್ದಾಗ ಮಾತ್ರ ಯಶಸ್ಸಾಗಲಿಕ್ಕೆ ಸಾಧ್ಯ ಅಂತ ಹೇಳಿ ಯಡಿಯೂರಪ್ಪನವ್ರು ಯಾವಾಗ ಅಸೆಂಬ್ಲಿಲಿ ನನಗೆ ಹೇಳಿದ ಮಾತು ಈಗ ನನಗೆ ನೆನಪು ಬರ್ತಾ ಇದೆ. ಹಂಗೆ ನಮಗೂ ಈಗ ಸರ್ಕಾರದಲ್ಲಿ ನಾವು ನಮ್ಗೆ ಎಂತೆಂತ ಏಟು ನನ್ನ ಬಂಡೆ ಬಂಡೆ ಅಂತಾರೆ. ನಾನು ಅದಕ್ಕೆ ಹೇಳ್ತೀನಿ, ನೋಡ ಬಂಡೆ ಅಂದ್ರೆ ಏನು? ಬಂಡೆ ಸುಮ್ಸುಮ್ನೆ ಬಂದ್ಬಿಟ್ಟದ? ಬಂಡೆ ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದ್ರೆ ಸಂಸ್ಕೃತಿ. ಹಂಗೆ ಬಂಡೆ ಸುಮ್ಮನೆ ಈಗ ಅಲ್ಲೇನೋ ಮಾಡ್ತಾ ಇದ್ರಪ್ಪ, ಗಲ್ಲು ಏಟು ಹೊಡಿತಾ ಇರ್ಬೇಕಲ್ಲ. ಈ ಚಿನ್ನನ ಕಾಯಿಸಿ ಅದ್ಯಾರೋ ಒಬ್ಬ ಜ್ಯುವೆಲರಿ ಅಂಗಡಿ ಇಟ್ಟಿದೆ ಹೆಣ್ಮಗಳು, ಏನ್ರಲ್ಲಿ ಮಾಡೋದು, ಚಿನ್ನದಲ್ಲಿ ಮಾಡೋದು, ಬೆಳ್ಳಿಯಲ್ಲಿ ಮಾಡೋದು, ಕಬ್ಬಿಣದಲ್ಲಿ ಮಾಡೋದು, ಏನ್ರಲ್ಲೂ. ಸೊ ಅದನ್ನೆಲ್ಲ ಕಾಯಿಸ್ಬೇಕಲ್ಲ. ಆ ಕಾಯಿಸ್ಬೇಕಾದ್ರೆ ಜ್ಯುವೆಲರಿಗೆ ಎಷ್ಟು ಏಟು ಬಿತ್ತು, ಎಂತ ಶಾಖ ಬಿತ್ತು. ಸೊ ಹಂಗೆ ಈ ಕಬ್ಬಿಣದಲ್ಲೇ ಮಾಡಿರ್ಬೋದಪ್ಪ. ಕೂಡ ಮನುಷ್ಯನಲ್ಲಿ ಇದ್ದಾಗ ಮಾತ್ರ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, ಇತ್ತೀಚಿನ DK ಶಿವಕುಮಾರ್ ಅವರ ಮಾತುಗಳನ್ನ, ಅದರಲ್ಲೂ ಕೂಡ ವೇದಿಕೆಗಳ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುವಂತಹ ಶೈಲಿಯನ್ನ ನೋಡ್ತಾ ಇದ್ದಾರೆ. ಬಹಳಷ್ಟು ಮಾರ್ಮಿಕವಾಗಿ ಒಳಗಡೆ ಬಹಳಷ್ಟು ವಿಚಾರಗಳನ್ನ ಇಟ್ಕೊಂಡು ಅದನ್ನ ಮಾರ್ಮಿಕವಾಗಿ ಅದನ್ನ ತಿಳಿಸುವಂತಹ ಪ್ರಯತ್ನವನ್ನ ಯಾರಿಗೋ ಹೇಳಬೇಕು, ಅದನ್ನ ಅವರ ಬಹಳಷ್ಟು ಮಾತುಗಳ ಮೂಲಕವಾಗಿ, ಅದರಲ್ಲೂ ಕೂಡ ಪ್ರಾಸಗಳೆಲ್ಲ ಹೇಳುವಂತಹ ಮಟ್ಟಕ್ಕೆ. ಸೊ ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ ಯಾರಿಗೆ ಮುಟ್ಟಿಸ್ಬೇಕು ಅನ್ನುವಂತಹ ಪ್ರಯತ್ನ ಅವರ ಮಾತುಗಳ ಮೂಲಕವಾಗಿ ಗೊತ್ತಾಗ್ತದೆ. ಏನಿದೆ ಮಾಹಿತಿ? ಕುಸುಮ DK ಶಿವಕುಮಾರ್ ಅವರು CM ಆಗಬೇಕಂತ ಹೇಳಿ ದೊಡ್ಡ ಮಟ್ಟ ಕನಸನ್ನು ಕಾಣ್ತಿದ್ದಾರೆ. ಇದು ಎಲ್ಲರಿಗೂ ಕೂಡ ತಿಳಿದಂತ ಸತ್ಯ. ಆ ಕನಸನ್ನ ಸಾಧಿಸಬೇಕು, ಇದಕ್ಕೋಸ್ಕರ ನಾನಾ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ಒಮ್ಮೊಮ್ಮೆ DK ಶಿವಕುಮಾರ್ ಅವರ ಮಾತುಗಳನ್ನು ನೋಡ್ಬೇಕು, ಯಾಕಂದ್ರೆ ಪ್ರತಿಯೊಂದು ಮಾತುಗಳಲ್ಲೂ ಕೂಡ ತನ್ನ ಶ್ರಮ, ತನ್ನ ಪರಿಶ್ರಮ, ತನ್ನ ಒಂದು ತ್ಯಾಗ ಎಲ್ಲವೂ ಕೂಡ ಇದೆ ಅಂತ ಹೇಳಿ ಬಿಂಬಿಸ್ತಕ್ಕಂಥ ಹೇಳಿಕೆಗಳನ್ನ ಪದೇ ಪದೇ ಕೊಡ್ತಾ ಇರ್ತಾರೆ. ಹೀಗಾಗಿ ಹಿಂದೆ ಹೇಳಿಕೊಟ್ಟಂತ ಹೇಳಿಕೆಯನ್ನು ಗಮನಿಸಬೇಕು. ಯಾಕಂತ ಹೇಳಿದ್ರೆ ದೀಪ ಮತ್ತೆ ಅದಕ್ಕೆ ಹೊಂದಿಕೊಂಡಂತ ಬತ್ತಿಯನ್ನ ಮತ್ತೆ ಎಣ್ಣೆಯ ಬಗ್ಗೆ ಮಾತಾಡಿದ್ರು. ಯಾಕಂದ್ರೆ ಎಣ್ಣೆ ಬತ್ತಿ ಯಾವ ರೀತಿಯಾಗಿ ದೀಪ ಉರಿಲಿಕ್ಕೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಾನು ಒಂದ್ ರೀತಿ ಪಕ್ಷದಲ್ಲಿ ಫ್ಯೂಯಲ್ ಆಗಿದ್ದೇನೆ, ಉರ್ಲಿಕ್ಕೆ ಸಹಾಯ ಮಾಡ್ತಾ ಇದ್ದೇನೆ, ನಾನೇ ದೀಪ ಆಗಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಮಾರ್ಮಿಕವಾಗಿ ಹೇಳುತ್ತೆ ಕಾಣ್ತಾ ಇತ್ತು. ಅದೇ ರೀತಿಯಾಗಿ ಈಗಲೂ ಕೂಡ ಒಕ್ಕಲಿಗರ ಒಂದು ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಅದೇ ರೀತಿಯಾಗಿರ್ತಕ್ಕಂಥ ಮಾತನ್ನು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಇಲ್ಲಿ ನಾನು ಪಕ್ಷಕ್ಕೋಸ್ಕರ ಸಾಕಷ್ಟು ತ್ಯಾಗ ಮಾಡಿದ್ದೀನಿ ಅಂತ ಒಂದು ಕಡೆ, ಮತ್ತೊಂದು ಕಡೆ ಬಂಡೆ ಬಂಡೆ ಅಂತೇಳಿ ಹೇಳ್ತಾರೆ. ಆ ಬಂಡೆ ಅಂದ್ರೆ ಒಂದು ಪ್ರಕೃತಿ, ಯಾಕಂತ ಹೇಳಿದ್ರೆ ಅದು ನ್ಯಾಚುರಲ್ ಆಗಿರ್ತಕ್ಕಂಥ ವಸ್ತು, ಅದಕ್ಕೆ ಯಾವ ರೀತಿ ಶೇಪ್ ಅನ್ನು ಕೊಡಬಹುದು. ಹೀಗಾಗಿ ಸಾಕಷ್ಟು ಏಳಿಗೆಗಳು, ಬೀಳುಗಳು, ಸೋಲು, ಹತಾಶೆ ಎಲ್ಲವನ್ನ ಹೊಂದಿಕೊಂಡಂತೆ ಒಂದು ಆಕೃತಿ ಆಗಿದ್ದೇನೆ ಅಂತೇಳಿ ಪರೋಕ್ಷವಾಗಿ DK ಶಿವಕುಮಾರ್ ಹೇಳಿದ್ದಾರೆ. ಅದೇ ರೀತಿ ತನ್ನ ಆತ್ಮವಿಶ್ವಾಸ ಮಾತನ್ನು ಹೇಳಿದ್ದಾರೆ. ಯಾಕಂದ್ರೆ ಹೈಕಮಾಂಡ್ ಯಾವತ್ತೂ ಕೂಡ ಕೈ ಬಿಡಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಅದೇ ರೀತಿಯಾಗಿ ನಾನು 8 ಬಾರಿ ಶಾಸಕನಾಗಿದ್ದೇನೆ, ಇಲ್ಲಿವರೆಗೂ ಕೂಡ ಬಂದಿದ್ದೇನೆ. ಬೆಂಗಳೂರಿನಲ್ಲಿ ರಾಜಕಾರಣ ಮಾಡೋಷ್ಟು ಸುಲಭನ ಕೇಳಿದ್ರೆ ನಿಜಕ್ಕೂ ಕೂಡ ಸುಲಭ ಅಲ್ಲ. ಯಾಕಂತ ಸಾಕಷ್ಟು ಒತ್ತಡಗಳಿರುತ್ತೆ, ಸಾಕಷ್ಟು ಜನ ಆಕಾಂಕ್ಷಿಗಳಿರ್ತಾರೆ. ಇದರ ನಡುವೆ ರಾಜಕೀಯ ಮಾಡಿಕೊಂಡು ವಿದ್ಯಾರ್ಥಿ ನಾಯಕರಿಂದಲೇ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ನಲ್ಲಿ ಇದ್ದುಕೊಂಡು DK ಶಿವಕುಮಾರ್ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ, ಯಾಕಂತ ಹೇಳಿದ್ರೆ ಪಕ್ಷಕ್ಕೆ ಮುಜುಗರ ಮಾಡೋದು ಬೇಡ, ವೇಟ್ ಅಂಡ್ ಸಿ ಅಂತ ಹೇಳಿ ಒಂದು ಸಂದೇಶವನ್ನು ಸಾರಿದ್ದಾರೆ. ಈ ಮೂಲಕವಾಗಿ ನಾನು ಗರಿಷ್ಠ ಪ್ರಯತ್ನವನ್ನ CM ಆಗ್ಲಿಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಪರೋಕ್ಷವಾಗಿ ಹೇಳಂತೆ ಕಾಣ್ತಾ ಇತ್ತು. ಅದೇ ರೀತಿಯಾಗಿ ಮಾರ್ಬೇಕು ಒಂದು ಸಂದೇಶವನ್ನು ಕೊಟ್ಟಿದ್ರೆ. ಯಾಕಂತ ಹೇಳಿದ್ರೆ DK ಶಿವಕುಮಾರ್ ಪಟ್ಟಂತ ಪರಿಶ್ರಮವನ್ನ ಮತ್ತೆ ಯಾರಾದ್ರೂ ಕಾಂಗ್ರೆಸ್ ನಲ್ಲಿ ಪಟ್ಟಿದ್ದಾರೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಪಟ್ಟಿಲ್ಲ ಅಂತ ಹೇಳಿದ್ರೆ ಅವರು ಪಕ್ಷಕ್ಕೆ ಬಂದಿದ್ದ ತಡ ಅಂತೇಳಿ ಹೇಳ್ಬಹುದು. ಯಾಕಂತ ಹೇಳಿ ವಿದ್ಯಾರ್ಥಿ ನಾಯಕರಿಂದಲೇ ಒಂದೇ ಪಕ್ಷ ಇಟ್ಕೊಂಡು DK ಶಿವಕುಮಾರ್ ನಾನಾ ಮಜಲುಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಕೇವಲ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಅಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯಸಭೆ ಚುನಾವಣೆ ಗುಜರಾತ್ ಅಲ್ಲಿ ಆಗಿದ್ದ ಸಂದರ್ಭ ಇರಬಹುದು, ಈಗಿನ ಅಸ್ಸಾಂ ಉಸ್ತುವಾರಿ ಇರಬಹುದು, ಬೇರೆ ಬೇರೆ ತಮಿಳುನಾಡು ಚುನಾವಣೆ, ತೆಲಂಗಾಣ ಚುನಾವಣೆ ಸೇರಿದಂತೆ ಹಲವಾರು ಚುನಾವಣೆಯಲ್ಲಿ DK ಶಿವಕುಮಾರ್ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಅವರ ಕೆಲಸ ಮಾಡಿದ್ದಾರಲ್ಲ, ಕೂಲಿ ಕೊಡಬೇಕಲ್ಲ ಅಂತ ಹೇಳಿ ನಿಜಕ್ಕೂ ಕೂಡ ಕೊಡಬೇಕು ಅನ್ನೋದು ಎಲ್ಲರ ಮಾತುಗಳು. ಹೀಗಾಗಿ ಯಾರು ಕೂಡ ಬೇರೆ ಬೇರೆ ಹೇಳಿಕೆ ಕೊಡೋದು ಬೇಡ, ಹೈಕಮಾಂಡ್ ಅನ್ನೇ ಪರಿಗಣಿಸ್ತಾ ಅಂತೇಳಿ ಪರೋಕ್ಷವಾಗಿ ಮಾತನ್ನು ಹೇಳ್ತಾ ಇದ್ದಾರೆ. ತನ್ನ ಪರಿಶ್ರಮವನ್ನೇ ನೆನಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕುಸುಮ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.